ಏನ್ ಮಾಡ್ತಾರ ಅಂದ್ರೆ ಸುಮ್ಮನೆ ಅಹಿಂದ ಸಮಾವೇಶ ಮಾಡ್ತೀರಿ ಅಂತೇಳಿ ಅಲ್ಲಿ ಹೋಗಿ ಕುಂತಾರ. ನಕುತ ಸಲುವಾಗಿ ಅಹಿಂದ ಸಮಾವೇಶ. ನಾನು ಇವತ್ತು ಅಹಿಂದ ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ತಾರೆ ಇವರೆಲ್ಲರೂ ಕೂಡ. ಯಾಕಂದ್ರೆ ಹೈಕಮಾಂಡ್ ನ ಅವ್ರಿಗೆ ಪರ್ಮಿಷನ್ ಸಲುವಾಗಿ ಅಲ್ಲಿ ಹೋಗಿ ಕುಂತಾರಂತೆ. ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಡೆಲ್ಲಿಗೆ ಹೋಗಿ ಬರ್ಲಿಕ್ಕೆ 2.5 ವರ್ಷ ಕಳೆದು ಹುಟ್ಟಿರು. ಇವತ್ತು ಕೃಷಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತಲ್ಲ ಅವತ್ತು ಅಹಿಂದಗಳು ನೆನಪಾಗಂತ ಕೆಲಸ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಏಕ್ ದಿನ ಕಾ ಸುಲ್ತಾನ್ ಆಗಿ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ, 2 ದಿನ ಕಾ ಸುಲ್ತಾನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದುವರಿತಾರ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಹಂಗಾಗಿ ಇವತ್ತು ಸಿಎಂ ನ ಕುರ್ಚಿ ಏಕ್ ದಿನ ಕಾ ಸುಲ್ತಾನ, 2 ದಿನ ಕಾ ಸುಲ್ತಾನ ಕುರ್ಚಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ದಿನಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ್ತಾರೆ ಅನ್ನೋದು ಕೂಡ ಯಾರಿಗೆ ಅವ್ರಿಗೆ ಗೊತ್ತಿಲ್ಲದಂತ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ್ದು ಸರಿ ಇಲ್ಲ. ಕೇವಲ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಡೆಲ್ಲಿಯಲ್ಲಿ ಕುಂತಾರ, ಇನ್ನ 2 ವರ್ಷಗಳ ಕಾಲ ಹಿಂಗೆ ಕಳೆದು ಬಿಡ್ತಾರೆ. ಇವತ್ತು ಒಂದು ಕಡೆ ಇವತ್ತು ಸಾಕಷ್ಟು ಬಿಸಿಲು ಬಂದು ಇವತ್ತು ಬರಗಾಲ ಸೃಷ್ಟಿ ಆಗ್ತಾ ಇದೆ. ಈ ಬರಗಾಲ ಸೃಷ್ಟಿ ಆಗುವಂತ ಟೈಮಲ್ಲಿ ಒಂದು ಕಡೆ ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ಜಾನುವಾರುಗಳು ಸಾಯ್ತಾ ಇದಾವ, ಜನರೆಲ್ಲ ಕೂಡ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದಾರ. ಒಂದು ಕಡೆ ನಮ್ಮ ಬಳ್ಳಾರಿ ನಗರದ ಶಾಸಕರೆಲ್ಲರೂ ಕೂಡ ಸೇರಿ ರೋಡ್ ಅಗಲೀಕರಣ ಮಾಡ್ಬೇಕಂದ್ರೆ ಗಿಡಗಳು ಕಟ್ ಮಾಡ್ತಾ ಇದಾರ. ಯಾರು ಪರ್ಮಿಷನ್ ಇಲ್ಲಾರ್ದಂತ ವೀರವಯಸ್ಸಿನಿಂದ ರೋಡ್ ಅಗಲೀಕರಣ ಮಾಡ್ತೀವಿ ಅಂತೇಳಿ ಎಲ್ಲ ಗಿಡಗಳೆಲ್ಲ ಕೂಡ ನೆರಳೆಲ್ಲ ಕೂಡ ಇವತ್ತು ಕಡಿಯಂತ ಕೆಲಸ ಆಗ್ತಾ ಇದೆ. ಇವ್ರು ಕೇಳೋರು ಯಾರು, ಯಾರು ಬಿಡೋರು ಯಾರು? ಇವ್ರಿಗೆ ಎಲ್ಲರೂ ಕೂಡ ಇವ್ರಿಗೆ ಏನೂ ಇಲ್ಲ. ಇವತ್ತು ಏನಂದ್ರೆ ಎಷ್ಟು ದಿನಗಳ ಕಾಲ ಇತ್ತು ಅದು ಅಷ್ಟು ದಿನಗಳ ಕಾಲ ಈ ರಾಜ್ಯವನ್ನ ಹಾಳು ಮಾಡಿ ಹೋಗ್ಬೇಕು. ಜನರು ಹೆಂಗ್ ಹೋದ್ರೆ ಏನ್ ಬೇಕಾಗಿತ್ತು? ಯಾರಿಗೆ ಬಳ್ಳಾರಿ ಮಂದಿಗೆ ಏನು, ಬಳ್ಳಾರಿಗೆ ನಾಯಕರಿಗೆ ಏನ್ ಗೊತ್ತಾಗಿದೆ, ರಾಜ್ಯದಲ್ಲಿದ್ದಂತ ನಾಯಕರಿಗೆ ಏನ್ ಗೊತ್ತಾಗಿದೆ? ಅವ್ರಿಗೆಲ್ಲ ಕುರ್ಚಿ ಉಳಿಸ್ಕೋಬೇಕು. ಇವ್ರು ನೋಡಿದ್ರಿಗಿನ ಇವತ್ತು ಈ ಅಗಲೀಕರಣ ನೆಪದಲ್ಲಿ ಯಾರ್ದು ಪರ್ಮಿಷನ್ ಇಲ್ಲ ಅಂತ ಮರಗಳೆಲ್ಲ ಕೂಡ ಕಳೆದು ಇವತ್ತು ಇಷ್ಟು ಬಿಸಿಲಲ್ಲಿ ಸುಮಾರಾಗಿ 42-43 ಸೆಂಟಿಗ್ರೇಡ್ ಬಿಸಿಲಲ್ಲಿ ಒಂದ್ ಕಡೆ ಪ್ರಕೃತಿಯನ್ನು ನಾಶ ಮಾಡಂತ ಕೆಲಸ ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ನಾನು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೂಡ ಕೋರ್ಟ್ ಅಲ್ಲಿ ನಾನು ದಾವಸುವಂತ ಕೆಲಸ ನಾನು ಮಾಡ್ತೀನಿ.